ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನನ್ನ ಕಟ್ಕೊಂಡು ಅದು ಹೇಗೆ ಸಂಸಾರ ಮಾಡ್ತಿದ್ಯೋ ಏನೋ, ಆ ದೇವ್ರಿಗೆ ಗೊತ್ತು. ಅದಕ್ಕೆ ಚಿತ್ರ ಬರೆಯೋ ಕಲೆಗಾರನ್ ಬಿಟ್ಟು ಬಾಲ ಅನ್ನೋ ರೊಮ್ಯಾಂಟಿಕ್ ಹುಡುಗನ ಮದುವೆ ಆಗಿತ್ತು. ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಶುದ್ಧ ಅರಸಿಕನ್ ಮದುವೆ ಆಗಿ ಹನಿಮೂನಿಗೆ ಬಂದಿದ್ಯಲ್ಲ, ಒಳ್ಳೆ ಕಾಮಿಡಿ. ಅಕ್ಕ, ನೀನು ಅನ್ಕೊಂಡಂಗಲ್ಲ ನನ್ನ ಗಂಡ. ಅವ್ರ ಬಗ್ಗೆ ಗೊತ್ತಿಲ್ಲದೆ ನೀನೇನೇನೋ ಹೇಳ್ಬೇಡ. ಏನು ನನಗೆ ಗೊತ್ತಿಲ್ವಾ? ಗಂಡನ ಬಗ್ಗೆ ಮಾತಾಡಿದ್ರೆ ಎಂಥವ್ರಿಗಾದ್ರೂ ಉರಿಯುತ್ತಲ್ವಾ? ಆದರೆ ಅದೇ ಸತ್ಯ, ಅದನ್ನು ಬದಲಾಯಿಸೋಕ್ಕಾಗಲ್ಲ. ಆ ಸತ್ಯನ ಒಪ್ಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡು. ನಿನಗೆ ಒಳ್ಳೇದು. ಈ ಥರ ಭ್ರಮೆ ಎಲ್ಲ ಒಳ್ಳೇದಲ್ಲ. ನಿನ್ನ ನಾಲ್ಗೆ ಸ್ವಲ್ಪ ಉದ್ದ ಆಗ್ತಾ ಇದೆ. ನನ್ನ ಗಂಡನ ಬಗ್ಗೆ ಏನೇನೋ ಅಂದರೆ ನಾನು ಕೇಳ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೋಬೇಡ ಅಕ್ಕ. ನಾನು ಅಷ್ಟೆ, ನನ್ನ ಗಂಡನ ಜೊತೆ ಸುಖವಾಗಿ ಹಾಯಾಗಿದ್ದೀನಿ. ಹಾಗೇ ಹೇಳಬೇಕು, ಬೇರೆ ದಾರಿನೇ ಇಲ್ಲ. ನೀನು ಎಷ್ಟೇ ಡ್ರಾಮಾ ಮಾಡಿದ್ರೂ ನೀನು ಸುಖವಾಗಿಲ್ಲ ಅಂತ ನಾನು ಚಾಲೆಂಜ್ ಮಾಡಬಲ್ಲೆ. ನಿನ್ನ ಗಂಡ ಅನ್ನೋನು ಔಟ್ಡೇಟೆಡ್ ಗಮಾರ ಕಣೆ. ನಾವು ಸ್ಲಮ್ಮಲ್ಲೇ ಬೆಳೆದಿದ್ರು ತುಂಬ ಸ್ವತಂತ್ರವಾಗಿ ಬೆಳೆದಿದ್ದೀವಿ. ಎಷ್ಟು ಬ್ರಾಡಾಗಿ ಯೋಚನೆ ಮಾಡ್ತೀವಿ. ಆದರೆ ನಿನ್ನ ಗಂಡ ಬಾವಿ ಒಳಗಿರೋ ಕಪ್ಪೆ ಥರ, ಏನಕ್ಕೂ ಯೂಸ್ ಇಲ್ಲ. ಆಮೇಲೆ ಸಿಗ್ತೀನಿ. ರಿತು, ಈ ಗಿಫ್ಟ್ನ ರಾಖಿಗೆ ಯಾವಾಗ ಕೊಡ್ತೀಯಾ? ಇವತ್ತೇ ಕೊಡ್ತೀಯಾ ಅಥವಾ ಇನ್ನೂ ಆಟಾಡಿಸ್ತೀಯಾ? ಇಲ್ಲ ಕಣೆ, ಇನ್ನು ನಾನು ಅವನಿಗೆ ಆಟಾಡ್ಸೋದಿಲ್ಲ. ಈ ಗಿಫ್ಟ್ನ ನಾನು ಸ್ವಂತ ದುಡ್ದಿರೋ ದುಡ್ಡಿಂದ ತೊಗೊಂಡಿರೋದು. ಇದನ್ನು ಅವನಿಗೆ ಕೊಟ್ಟು ಪ್ರಪೋಸ್ ಮಾಡಿಬಿಡ್ತೀನಿ. ಲೌಡ್ ಸ್ಪೀಕರ್ ಹಾಕು. ಹೇಳು. ಹಲೋ ರಾಖಿ, ನಿನ್ನ ಹತ್ರ ಮಾತಾಡಬೇಕು. ಎಲ್ಲಿ ಸಿಗ್ತೀಯಾ? ಮಾತಾಡೋಕ್ಕೇನಿದೆ? ಯಾಕೆ ಹಿಂಗೆ ಹಿಂಸೆ ಕೊಡ್ತಿದ್ಯಾ ರೀತು? ನಿನಗೆ ಎಷ್ಟು ಸಲ ಹೇಳ್ಬೇಕು ನಾನು? ಅಲ್ಲ ಕಣೋ, ವಿಷಯ ಇದೆ, ಒಂದ್ಸರಿ ಸಿಗು. ಆಗಲ್ಲ, ನಾನು ನಿನಗೆ ಸಿಗಲ್ಲ. ಅರ್ಥ ಆದ್ರೆ ಅರ್ಥ ಮಾಡ್ಕೋ, ಇಲ್ಲಾಂದ್ರೆ ಬಿಟ್ಬಿಡು. ಬೀದಿಲ್ ಸುತ್ತಾಡ್ಬೇಡ, ಓದೋದ್ರ ಕಡೆ ಗಮನ ಕೊಡು ಅಂತಂದ್ರೆ ಕೇಳಲ್ಲ. ಎಲ್ಲ ತಮಾಷೆ ಆಗೋಗಿದೆ ನಿನಗೆ. ಅಷ್ಟಕ್ಕೂ ನಿನಗೆ ಯಾಕೆ ನಾನು ಸಿಗ್ಬೇಕು? ಇಷ್ಟು ರೂಢಾಗಿ
ಹಾಗೆ ಮಾತಾಡಬೇಡ ರಾಕಿ. ಒಂದ್ಸಲ ಸಿಗು. ನೀನು 1 ಸಲ ಅಲ್ಲ 100 ಸಲ ಹೇಳಿದ್ರು ನನ್ನ ಉತ್ತರ ಒಂದೇ. ದಯವಿಟ್ಟು ಕಾಟ ಕೊಡಬೇಡ ನನಗೆ. ಇನ್ನೊಂದ್ಸಲ ಫೋನ್ ಮಾಡಬೇಡ. ಇಡು ಫೋನ್ನ. ರಾಕಿ, ಸಾರಿ ಕಣೆ, ನಾನು ನಿಂಗೆ ಏನೇನೋ ಐಡಿಯಾ ಕೊಟ್ಟು ತಪ್ಪು ಮಾಡಿದ್ನ ಅನ್ನಿಸ್ತಿದೆ. ನೀನು ಅವನನ್ನ ಇಷ್ಟಪಡ್ತೀನಿ ಅಂದಾಗಲೇ ಹೇಗಾದರೂ ಮಾಡಿ ನಾನು ನಿನ್ನ ಮೈಂಡ್ ಡೈವರ್ಟ್ ಮಾಡಬೇಕಿತ್ತು ಕಣೆ. ಈಗ ನೋಡು ಅವ್ನು ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾನೆ. ನೀನೇನೇ ಮಾಡ್ತೀಯ? ಇದೆಲ್ಲ ನಾನೇ ಮಾಡ್ಕೊಂಡಿರೋದು. ರಾಕಿ ನನ್ನನ್ನು ಹೇಗೆ ಬೇಕಾದರೂ ಟ್ರೀಟ್ ಮಾಡಲಿ, ನಾನು ಅವನ್ನ ಪ್ರೀತಿ ಮಾಡೋದು ಮಾತ್ರ ನಿಲ್ಸೋದಿಲ್ಲ. ರೀತು ಬೇಡ ಕಣೆ, ಅವನನ್ನ ಪ್ರೀತಿ ಮಾಡಿ ನೀನೇ ನೋಯಿಸ್ಕೋತಾ ಇದೆಯಾ. ಅವನು ಯಾವಾಗಲೂ ಹಾಗೆ ಓವರಾಗಿ ಆಡ್ತಾನೆ, ನಾನು ನೋಡ್ತಾನೆ ಇದನ್ನಲ್ಲ. ಆದರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗೋದಿಲ್ಲ. ಮತ್ತೀಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಹಠ ಅವನಿಗೆ ಒಂದೇ ಅಲ್ಲ, ನನಗೂ ಇದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನನ್ನ ಪ್ರೀತಿ ಏನು ಅಂತ ಅವನಿಗೆ ತೋರಿಸ್ತೀನಿ. ಅಲ್ಲ ಬ್ರೋ, ಇಲ್ಲಿರೋ ಎಲ್ಲ ವೇಟರ್ಸ್ಗೂ ಪೇಮೆಂಟ್ ಕೊಟ್ಟು ಸೆಟಲ್ ಮಾಡ್ಕೊಂಡ್ಬಿಟ್ಟಿದ್ಯಾ ಹೆಂಗೆ? ಏನು ಹೇಳ್ತಿದ್ಯಾ ಬ್ರೋ? ನಾನು ಯಾಕೆ ಹಾಗೆ ಮಾಡಲಿ? ಅದೇ ಬಿಟ್ಟಿ ಬಿಲ್ಡಪ್ಗೆ ಸುಮ್ಮನೆ ಏನೇನೋ ಹೇಳ್ಬೇಡ ಬ್ರೋ. ಸುಮ್ಮನೆಲ್ಲ ಏನು ಹೇಳ್ತಾ ಇಲ್ಲ ಬ್ರೋ. ಆ ಥರ ಹೇಳಕ್ಕೆ 2 ಕಾರಣ ಇದೆ. ಬಾಲ, ಈ ರೆಸಾರ್ಟಿಗೆ ಕರ್ಕೊಂಡ್ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಆ ಸತ್ಯ ಕಾರ್ತಿಕು ಇಲ್ಲೇ ಇದ್ದಾರೆ. ಅವ್ರಿಗೆ ಸರಿಯಾಗಿ ಉರಿಸ್ಬೇಕು. ಇದು ಖುಷಿ ಪಡೋ ವಿಚಾರನಾ? ಸುಮ್ಮನೆ ನಮ್ಮ ಮಧ್ಯೆ ಅವ್ರು ಯಾಕೆ? ಇರ್ಲಿ ಬಿಡು, ಆಗ್ಲೇ ಕಿಕ್ ಬರೋದು. ನೀನ್ ಯಾಕೆ ಹಿಂಗ್ ಸಪ್ಪೋಗಿದ್ಯಾ? ಆ ಕಾರ್ತಿಕ್ ನಮ್ಮ ರೆಸಾರ್ಟ್ಗೆ ಬಂದು ನನಗೆ ಅವಮಾನ ಮಾಡ್ತಾನೆ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ? ಹೌದಾ? ಏನ್ ಮಾಡ್ದ ಅವನು? ನೋಡು, ಇಷ್ಟಾಯ್ತು. ಅವನಿಗೆ ಅಲ್ಲೇ ಸರಿಯಾಗಿ ವಾಪಸ್ ಕೊಡ್ಬೇಕು ತಾನೆ. ನೀನ್ ಯಾಕೆ ಇಷ್ಟೊಂದು ಸಾಫ್ಟ್ ಆಗಿ ಹೇಳ್ತೀಯಾ? ನಾನ್ ಏನಾದ್ರೂ ಅಲ್ಲಿದ್ದಿದ್ರೆ ಆ ಕಾರ್ತಿಕಿಗೆ ಸರಿಯಾಗಿ ಮಂಗಳಾರತಿ ಎತ್ತುತ್ತಿದ್ದೆ. ಏನ್ ಅನ್ಕೊಂಡಿದ್ದ ನನ್ ಗಂಡನ? ಬೇಬಿ, ನಿನಗೆ ನನ್ನ ಮೇಲೆ ಅಷ್ಟೊಂದು ಲವ್ವ? ಅದಿವಾಗ ಮ್ಯಾಟ್ರಾ? ಎಲ್ಲಿದ್ದಾನ ಅವನು? ಸರಿಯಾಗಿ ವಿಚಾರಿಸ್ಕೋತೀನಿ. ಹೋಗ್ಲಿ ಬಿಡು ಬೇಬಿ, ನಾವ್ ಯಾಕೆ ಸುಮ್ಮನೆ ಅವ್ರ ಹತ್ರ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಗ್ಬೇಕು? ನಾವಿಲ್ಲಿಗೆ ಬಂದಿರೋದು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅವ್ರು ನೋಡಿದ್ರೆ ಇಲ್ಗೂ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೇದೇ ಆಯ್ತಲ್ಲ, ಇವಾಗ ಈ ಟ್ರಿಪ್ಪಿಗೆ ಮಜಾ ಬಂತು. ದೇವ್ರು ಎಲ್ಲಾನು ನಮಗ್ ಹೇಗ್ ಬೇಕೋ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಬಾಲ, ನಿನಗ ಅವನು ಅವಮಾನ ಮಾಡಿದ್ಕೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ಬರೀ 100-200 ಕೋಟಿ ಬಾಳೋರೆಲ್ಲ 1000 ಕೋಟಿ ಬಾಳೋರ್ಗೆ ಉಡ್ಸೋ ತರ ಆಗೋಯ್ತಲ್ಲ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋದು ದಿವ್ಯಾ? ನಾವು ಖುಷಿಯಾಗಿರೋದನ್ನ ನೋಡಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಅವ್ರನ್ನ ಸುಮ್ಮನೆ ಬಿಟ್ಟಾಕ್ಬಿಡ್ಬೇಕು. ಅದ್ ಹೇಗ್ ಬಿಡಕ್ಕಾಗತ್ತೆ? ಅವ್ರು ಗುಡ್ಸಕ್ಕೆ ಇದೇ ಸರಿಯಾದ ಕಾರಣ. ನಮ್ಮ ಖುಷಿ ಅವ್ರ ಕಣ್ಣೀರ್ಗೆ ಕಾರಣ ಆಗ್ಬೇಕು. ಏನ್ ಹೇಳ್ತಿದ್ಯಾ? ನನಗೆ ಅರ್ಥನೇ ಆಗ್ತಿಲ್ಲ. ಇದನ್ನು ಬಿಡ್ಸ್ಬಿಟ್ಟು ಹೇಳ್ಬೇಕಾ? ಸರಿ ಬೇಬಿ, ನಿನಗೆ ಏನು ಇಷ್ಟನೋ ಹಾಗೆ ಮಾಡು. ನಾನು ಸುಮ್ಮನೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಅಂದಹಾಗೆ ಇಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ತುಂಬಾ ಫೇಮಸ್ ಅಂತೆ. ಅಲ್ಲಿಗೆ ಹೋಗಿ ಬಂದ್ಬೇಡ. ಹೌದಾ? ಸರಿ, ಹಾಗಿದ್ರೆ ನಡಿ ಹೋಗೋಣ.
ಅವನನ್ನು ಕಟ್ಕೊಂಡು ಅದು ಹೇಗೆ ಸಂಸಾರ ಮಾಡ್ತಿದ್ಯೋ ಏನೋ ಆ ದೇವ್ರಿಗೆ ಗೊತ್ತು. ಚಿತ್ರ ಬರೆಯೋ ಕಲೆಗಾರನ್ ಬಿಟ್ಟು ಬಾಲ ಅನ್ನೋ ರೊಮ್ಯಾಂಟಿಕ್ ಹುಡುಗನ ಮದುವೆ ಆಗಿದ್ದು. ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಶುದ್ಧ ಅರಸಿಕನ್ ಮದುವೆ ಆಗಿ ಹನಿಮೂನಿಗೆ ಬಂದಿದ್ಯಲ್ಲ, ಒಳ್ಳೆ ಕಾಮಿಡಿ. ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಹೋದರೆ ಅಕ್ಕ ಹೇಗೆ ಮಾತಾಡಿಸ್ಬಿಟ್ಲು. ನಾನು ಯಾವಾಗಲೂ ಅವಳು ಖುಷಿಯಾಗಿರಲಿ ಅಂತಲೇ ಬಯಸ್ತೀನಿ. ಆದರೆ ಯಾಕೆ ಅವಳು ನನ್ನ ಶತ್ರು ಥರ ನೋಡ್ತಾಳೆ? ಅವಳಿಗೆ ಯಾಕೆ ನನ್ನ ಪ್ರೀತಿ ಅರ್ಥನೇ ಆಗ್ತಿಲ್ಲ? ಅವಳಿಂದಾಗಿ ನಾನು ಮದುವೆ ಆಗೋ ಥರ ಆಗಲಿಲ್ಲ. ಕಾರ್ತಿಕ್ ತಾಳಿ ಕಟ್ಟಿದ್ದಾನೆ ಹೊರತು ಗಂಡ ಆಗಿಲ್ಲ. ನನ್ನ ಬದುಕು ಒಂಥರ ಸೂತ್ರ ಇಲ್ಲದೆ ಇರೋ ಗಾಳಿಪಟದ ಥರ ಆಗ್ಬಿಟ್ಟಿದೆ. ಆದರೂ ನಗ್ನಗ್ತಾನೇ ಇದ್ದೀನಿ. ಪಾಪ ರಾಯರು ನಾನು ಕಾರ್ತಿಕ್ ಖುಷಿಯಾಗಿರಬೇಕು ಅಂತ ಅವಾರ್ಡ್ ಫಂಕ್ಷನ್ಗೂ ಮೊದಲೇ ಇಲ್ಲಿ ಕಳಿಸಿದ್ದಾರೆ. ಆದರೆ ಇಲ್ಲಿ ನನ್ನನ್ನು ಅರ್ಥ ಮಾಡ್ಕೋಬೇಕಾಗಿರೋ, ನನ್ನ ಪ್ರೀತಿಗೆ ಸ್ಪಂದಿಸಬೇಕಾಗಿರೋ ಜೀವಕ್ಕೆ ನಾನು ಬೇಕಾಗೇ ಇಲ್ಲ. ಯಾಕೆ ಸತ್ಯ, ಏನಾಯ್ತು? ಅಳ್ತಾ ಇದ್ಯಾ? ಇಲ್ವಲ್ಲ, ಮತ್ತೆ ಕಣ್ಣಲ್ಲಿ ನೀರು? ಅದು ಕಣ್ಣಿಗೆ ಕಸ ಬಿತ್ತಷ್ಟೆ. ಹೌದಾ? ಎಲ್ಲಿ ನೋಡೋಣ. ಸಾಕು ಅಮಲ್ ಬೇಬಿ, ಕಸ ಹೋಯ್ತು ಅಂತ ಅನ್ಸುತ್ತೆ. ಇಷ್ಟು ಬೇಗ ಹೊಟ್ಟೋಯ್ತಾ? ಛೇ, ಯಾಕೆ ಹಾಗೆ ಹೇಳ್ತಿದ್ಯಾ? ಅದು ಇನ್ನೊಂದು ಸ್ವಲ್ಪ ಹೊತ್ತು ಉಳ್ಕೊಂಡಿದ್ದಿದ್ರೆ ಇನ್ನು ಸ್ವಲ್ಪ ಹೊತ್ತು ನಿನ್ನ ಕಣ್ಣು ನೋಡೋ ಚಾನ್ಸ್ ಸಿಕ್ತಿತ್ತಲ್ಲ, ಅದಕ್ಕೆ. ಏನ್ ಹೇಳ್ತಿದ್ಯಾ ನೀನು? ಏನಿಲ್ಲ, ಬಾ, ನೀನೆಲ್ಲೋ ಕರ್ಕೊಂಡು ಹೋಗ್ತೀನಿ. ಬಾ ಹೋಗೋಣ. ಎಲ್ಲಿಗೆ? ನಾನು ಹೇಳ್ತೀನಿ, ಬಾ. ಎಲ್ಲಿಗೆ? ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಮಲ್ ಬೇಬಿ? ಯಾರಾದ್ರೂ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ ಸತ್ಯ? ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಬಾ, ನೀನ್ ಸುಮ್ನೆ ಕೈ ಹಿಡ್ಕೋ. ಅಮಲ್ ಬೇಬಿ ಬಿದ್ದೆ.
ಎಲ್ಲಿ ಹೋದ್ರೂ ಇವ್ರದ್ದೇ ದರ್ಶನ ಆಗ್ತಿದೆ. ಮೋಸ್ಟ್ಲಿ ಇವರು ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲಿ ಹೋದ್ರೂ ಇವರೇ ಸಿಗ್ತಿದ್ದಾರೆ. ಸುಮ್ಮನಿರು ಬೇಬಿ, ದೇವಸ್ಥಾನಕ್ಕೆ ಬಂದಿದ್ದೀವಿ, ಸುಮ್ಮನೆ ಮೂಡ್ ಹಾಳು ಮಾಡ್ಕೋಬೇಡ. ಮತ್ತಿನ್ನೇನು ಬಾಲ, ರೆಸಾರ್ಟು ನಮ್ಮದೇ ಬೇಕು. ಪ್ಲೇಸಸ್ಸು ನಾವು ಎಲ್ಲಿಗೆ ಹೋಗ್ತೀವೋ ಅಲ್ಲೂ ಇದೇ ಮುಖಗಳು. ನಮಗೆ ಪ್ರೈವಸಿನೇ ಬೇಡವಾ? ನಾವು ಎಲ್ಲಿ ಹೋದ್ರೂ ಇವರೇ ಇರ್ತಾರೆ. ನಮ್ಮನ್ನ ಕಾಪಿ ಮಾಡ್ತಿದ್ದಾರೆ ಬೇಬಿ. ಅವ್ರ ಕೈಲಿ ಕಾಪಿ ಮಾಡೋಕೆ ಕಷ್ಟ ಆಗೋದು. ನಮ್ಮ ಥರ ರೊಮ್ಯಾಂಟಿಕ್ ಆಗಿರೋಕ್ಕಾಗಲ್ವಲ್ಲ, ಬಿಟ್ಟಾಕು. ಸುಮ್ನಿರ್ ಸತ್ಯ. ಇವ್ರಿಗಂದು ನೀನಾಗಿ ಬಾಯಿ ನೋಸ್ಕೋತ್ಯಾ? ಏನೋ ಕೋಇನ್ಸಿಡೆಂಟಲಿ ನಾವು ಒಂದೇ ದೇವಸ್ಥಾನಕ್ಕೆ ಬಂದಿದ್ದೀವಿ, ಅದಕ್ಕೆ ನಾವು ಹೊಣೆನಾ? ಓ, ನಾವು ಬಂದಿರೋ ದೇವಸ್ಥಾನಕ್ಕೆ ನೀವು ಬಂದಿರೋದು ಕೋಇನ್ಸಿಡೆನ್ಸಾ? ಇಲ್ಲಿಗೆ ಬರೋರು ಎಲ್ಲರೂ ಈ ದೇವಸ್ಥಾನಕ್ಕೆ ಬರ್ತಾರೆ, ಈ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನೀವಿಬ್ರು ಹೇಗೆ ಬಂದಿದ್ದೀರೋ ನಾವು ಹಾಗೆ ಬಂದಿದ್ದೀವಿ. ಆ ಕೋಇನ್ಸಿಡೆನ್ಸ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಇನ್ಫ್ಯಾಕ್ಟ್ ನಾವು ಯಾರಿಗೂ ಜಸ್ಟಿಫಿಕೇಶನ್ ಕೊಡಬೇಕಾಗಿಲ್ಲ. ನಡಿ ಬೇಬಿ, ಇವ್ರ ಹತ್ರ ಏನು ಮಾತು? ಬಾಲ, ನಾವಿಲ್ಲಿ ಒಟ್ಟಿಗೆ ಹೆಜ್ಜೆ ಇಡ್ತಾ ಹೋದ್ರೆ ನಮ್ಮ ಪರ್ಸ್ನಲ್ ಜೀವನ ತುಂಬ ಚೆನ್ನಾಗಿರ್ತಂತೆ, ತುಂಬ ಅನ್ಯೋನ್ಯವಾಗಿರ್ತೀವಂತೆ. ನಾವು ಹಾಗೆ ಹೋಗೋಣವಾ? ಬೇಬಿ, ನೀನು ಕೇಳೋದು ಹೆಚ್ಚಾ, ನಾನು ಓಕೆ ಅನ್ನೋದು ಹೆಚ್ಚಾ? ನಡಿ ಹೋಗೋಣ. ಅಮೂಲ್ ಬೇಬಿ, ಹೊರಡೋಣ. ನೋಡ್ ಸತ್ಯ, ಹೇಗೆ ಹೋಗ್ತಾ ಇದ್ದಾರೆ? ಅವ್ರಿಗೆ ನಿಜವಾದ ಪದ್ಧತಿನೇ ಗೊತ್ತಿಲ್ಲ ಅನ್ಸುತ್ತೆ. ಅಂದರೆ ಮೋಸ್ಟ್ ಪ್ರಾಬಬ್ಲಿ ನಮ್ಮನ್ನು ಉರಿಸ್ಬೇಕು ಅಂತಾನೆ ನಿಮ್ಮ ಅಕ್ಕ ಹೇಳಿದ್ಲು ಅನ್ಸುತ್ತೆ. ಇಲ್ಲಿ ಯಾವ ದಂಪತಿಗಳು ಹೆಜ್ಜೆ ಇಟ್ಕೊಂಡು ಹೋಗಲ್ಲ. ನಾವು ನಿಜವಾದ ಪದ್ಧತಿನ ಆಚರಿಸೋಣ. ನನಗೆ ಅರ್ಥ ಆಗಲಿಲ್ಲ. ಈ ದೇವಸ್ಥಾನದ ಪದ್ಧತಿ ಪ್ರಕಾರನೇ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ದೇವ್ರಾಣೆ ಇದೂ ಅರ್ಥ ಆಗಲಿಲ್ಲ. ಅರ್ಥ ಆಗತ್ತಿರು.